ಎಲ್ರಿಗೂ ನಮಸ್ಕಾರ. ಹೆಸರು ಬಂದ್ಬಿಟ್ಟು ಪ್ರಶಾಂತ್ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿರೋ ರಾಯಚೂರಿಂದ ಬಂದಿರೋದು. ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಈ ಬಿಸ್ನೆಸ್ ಆಪರ್ಚುನಿಟಿನ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು. ಬಟ್ ಆ ಫ್ರೆಂಡ್ಸ್ ಎಲ್ಲ ಹೇಳಿದ ತಕ್ಷಣ ನಂಬುವಂತ ಕ್ಲೋಸ್ ಫ್ರೆಂಡ್ಸ್ ಇರ್ತಿದ್ರಲ್ಲ, ಅದಕ್ಕೆ ನಂಬ್ತಿರ್ಲಿಲ್ಲ. ಕ್ಲೋಸ್ ಫ್ರೆಂಡ್ ಅಂತ ಅಂತಾರೆ, ನೀವು ನಂಬಲ್ಲ. ಇವನೇನ್ ಹೇಳ್ತಾ ಹುಚ್ಚನ ಮಗ ಅಂತೀವಿ ಸರ್. ಈ ತರ ಫ್ರೆಂಡ್ಶಿಪ್ ಇತ್ತು ಅಂತ ಅದಕ್ಕೆ ಹೇಳ್ತಾ ಇದ್ರು ಒಂದು 6 ಮಂತ್ ವರೆಗೂ ಅವ್ನು ಹೇಳೋದನ್ನ ತಲೆಯಲ್ಲಿ ಹಾಕೊಂತಿರ್ಲಿಲ್ಲ. ಒಂದು 6 ಮಂತ್ ಆದ್ಮೇಲೆ ಒಂದು ಸಿಚುವೇಶನ್ ಒಂದು ಏನು ಅಂತಂದ್ರೆ, ನಮ್ಮ ತಾಯಿಯವರಿಗೆ ಹತ್ರ 5 ವರ್ಷದಿಂದ ಮಂಡಿ ನೋವು ಸಮಸ್ಯೆ ಇತ್ತು. ಆ ಮಂಡಿ ನೋವಿಗೆ ಸಾಕಷ್ಟು ಹಾಸ್ಪಿಟಲ್ಗಳೆಲ್ಲ ತೋರಿಸಿದ್ರು, ಮೆಡಿಸಿನ್ಸ್ ನ ಯೂಸ್ ಮಾಡಿ ಮಂಡಿ ನೋವು ಜೊತೆಗೆ ಇನ್ನೊಂದು ಕಾಯಿಲೆ ಬಂತು, ಶುಗರ್. ಸೊ ಶುಗರ್ಗೂ ಕೂಡ ಮೆಡಿಸಿನ್ ಲೈಫ್ ಟೈಮ್ ಯೂಸ್ ಮಾಡಬೇಕು ಅಂತ ಹೇಳಿದಾಗ ನಾನು ಯೋಚನೆ ಮಾಡಿದೆ, ಮಂಡಿ ನೋವು ಯೂಸ್ ಮಾಡಿದ ಶುಗರ್ ಬಂದಿದೆ, ಶುಗರ್ ಯೂಸ್ ಮಾಡ್ತಾ ಹೋದ್ರೆ ಮತ್ತೊಂದು ಕಾಯಿಲೆ ಬರೋಕೆ ಶುರು ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಸೈಡ್ ಎಫೆಕ್ಟ್ ಇರಬಾರ್ದು, ಆ ತರ ಒಂದು ಪ್ರಾಡಕ್ಟ್ ನ ನಾನು ಯೂಸ್ ಮಾಡಬೇಕು ಅಂದಾಗ ನನ್ನ ಫ್ರೆಂಡ್ 6 ಮಂತ್ ಇಂದ ಹೇಳ್ತಾ ಇರೋ ಪ್ರಾಡಕ್ಟ್ ಅಲ್ಲಿ ಕ್ಲಿಕ್ ಆಯ್ತು. ಸೊ ಅದಕ್ಕೋಸ್ಕರ ಅನ್ಕೊಂಡೆ, ರೈಟ್, ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳ್ತಾ ಇದೆಯಲ್ಲ ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಅವನ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ 3 ಕಂಡೀಷನ್ ಹಾಕಿ ಅವನ ಜೊತೆ ಹೋದೆ. ಯಾಕೆ ಅಂದ್ರೆ ಒಂದು ಬಿಸ್ನೆಸ್ ಐತೆ, ಮೀಟಿಂಗ್ ಐತೆ, ಬಿಸ್ನೆಸ್ ಐತೆ, ಮೀಟಿಂಗ್ ಐತೆ ಅಂತಿದ್ದ. ಅದಕ್ಕೆ ನಾನು 3 ಕಂಡೀಷನ್ ಹಾಕಿದ್ದೆ. ಒಂದನೇ ಕಂಡೀಷನ್, ಒನ್ ಟೈಮ್ ಮೀಟಿಂಗ್ ಬಂದಾಗ ಮತ್ತೆ ಮೀಟಿಂಗ್ ಕರಿಬಾರ್ದು. ಸೆಕೆಂಡ್ ಟೈಮ್ ಅಗೇನ್ ನನ್ನ ಸೆಕೆಂಡ್ ರೂಲ್ಸ್ ಏನು ಅಂತಂದ್ರೆ, ಒನ್ ಟೈಮ್ ಮೀಟಿಂಗ್ ಕೂತ್ಕೊಂಡಾದ್ಮೇಲೆ ಯಾವಾಗ ಬೇಕಾದ್ರೆ ಎದ್ದು ಬರ್ತೀನಿ, ಮುಗಿಯೋವರೆಗೂ ಕೂರು ಅನ್ಬಾರ್ದು. ಈ ತರ ಒಂದು ರೂಲ್ಸ್ ಆಗಿದೆ. ಮೂರನೇದು, ಅವನ ಹತ್ರ ಬೈಕ್ ಇತ್ತು, ನನಗೆ ಬೈಕ್ ಮಾಡ್ಸೋಕಂದ್ರೆ ಇಷ್ಟ, ನೀನ್ ಬೈಕ್ ಕೊಡ್ತೀಯ ಅಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಿದ್ದೆ. ಸೊ ಆ ಬೈಕ್ ಕೊಡ್ತಾನೆ ಅಂತಿಲ್ಲ. ಆ ಮೀಟಿಂಗ್ ಅಟೆಂಡ್ ಆದಾಗ ಆ ಮೀಟಿಂಗ್ ಅಲ್ಲಿ ಎಲ್ಲ ಕ್ಲಾರಿಟಿ ತಗೊಳ್ತಾ ಹೋದಾಗ ಅಲ್ಲಿರುವಂತ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಕ್ಲಾರಿಟಿ ತಗೊಂಡ್ಮೇಲೆ ನಮ್ಮ ತಾಯಿಯವರಿಗೆ ಡೆಫಿನೆಟ್ಲಿ ಪ್ರಾಡಕ್ಟ್ ನ ಸಜೆಷನ್ ಮಾಡಬಹುದು ಅನ್ನುವಂತ ಬಿಲೀವ್ ಬಂತು. ಹಾಗೆ ಈ ಪ್ರಾಡಕ್ಟ್ ನ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳಿದ್ರ ಇಲ್ಲಿ 100% ನನಗೂ ಕೂಡ ಅದೇ ಹೇಳಿದ್ರು. ಮೈಂಡ್ ಅಲ್ಲಿ ಹೊಡ್ತು, ಒಂದು ನಮ್ಮ ತಾಯಿಯವರಿಗೆ ರಿಸಲ್ಟ್ ಬೆಸ್ಟ್ ಸಿಗುತ್ತೆ, ಈ ಪ್ರಾಡಕ್ಟ್ ನ ಬಳಸಬಹುದು ಅನ್ನೋದು ಕಾರಣ ರಿಸಲ್ಟ್ ಬಂದಿರೋರು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ. ಸೆಕೆಂಡ್ ಒನ್, ಈ ಪ್ರಾಡಕ್ಟ್ ನ ಬಳಸೋದ್ರಿಂದ ಕ್ಯಾಶ್ ಬ್ಯಾಕ್ ಬರುತ್ತೆ, ನಾನು ಕಾಲೇಜ್ ಹೋಗುವಂತ ಸ್ಟೂಡೆಂಟ್ ಇರೋದ್ರಿಂದ ಅಟ್ಲೀಸ್ಟ್ ಪಾಕೆಟ್ ಮನಿ ದುಡ್ಡು ಬರುತ್ತಲ್ವಾ ಅಂತ ಹೇಳಿ ಈ ಪ್ರಾಡಕ್ಟ್ ನ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಹೀಗೆ ಜರ್ನಿ ನಡೀತಾ ಇತ್ತು. ಅದಕ್ಕೆ 1 ವರ್ಷ ಡಿಗ್ರಿ 4th ಸೆಮಿಸ್ಟರ್ ಹಿಡಿದು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಮಂತ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ ನನಗೆ ಬಂದಿರೋಂತ ದುಡ್ಡು 41 ರೂಪೀಸ್ ಫಸ್ಟ್ ಮಂತ್. ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನನ್ನ ಜರ್ನಿ ಹಿಂಗೆ ನಡೀತಾ ಇತ್ತು. 200 300 ಈ ತರ ಕ್ಯಾಶ್ ಬ್ಯಾಕ್ ಬರ್ತಾ ಇತ್ತು. ಡಿಗ್ರಿ ಕಂಪ್ಲೀಟ್ ಆಯ್ತು. ವಾಟ್ ನೆಕ್ಸ್ಟ್? ಮುಂದೆ ಎಜುಕೇಶನ್ ಮಾಡಬೇಕು ಅನ್ನೋ ಆಸೆ ಇದೆ, ಬಟ್ ಮನೆಯಲ್ಲಿ ಓದಿಸುವಂತ ಕೆಪಾಸಿಟಿ ಇಲ್ಲ. ಓದಲೇಬೇಕಾ? ನೀನೇ ಕಷ್ಟಪಟ್ಟು ನೀನೇ ಕೆಲಸ ಮಾಡು, ನೀನೇ ಆ ಬಂದಿರುವಂತ ದುಡ್ಡಿಂದ ಎಜುಕೇಶನ್ ಕಂಟಿನ್ಯೂ ಮಾಡು ಅಂದ್ರು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಇವಾಗ ಈ ಸಿಚುವೇಶನ್ ಅಲ್ಲಿ ಆಗಲ್ಲ, ಹಾಗಾದ್ರೆ ಏನ್ ಮಾಡೋಣ? ಫ್ರೆಂಡ್ಸ್ ಗಳಿಂದ ದೂರ ಆಗ್ತಾ ಇದೀವಿ, ಕಾರಣ ದುಡ್ಡಿಲ್ಲ. ಕಾರಣ ಏನಕ್ಕೋಸ್ಕರ? ದುಡ್ಡಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ, ನಮ್ ಸರ್ ಹೇಳಿದ್ರು ಪೂಜೆ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ. 100% ಆ ತರ ಇತ್ತು. ಆ ತರ ಇರೋದ್ರಿಂದ ಸೊ ದುಡ್ಡಿನ ಸಮಸ್ಯೆ ಇತ್ತು. ಫ್ರೆಂಡ್ಸ್ ಜೊತೆ ಏನಾದ್ರು ಇವ್ನು ಕರ್ಕೊಂಡು ಹೋಗ್ಬಿಟ್ರೆ ನಾವು ಟಿಫನ್ ಮಾಡಿದ್ರೆ ಅವನು ಟಿಫನ್ ನಾವೇ ಮಾಡಿಸ್ಬೇಕು ಅಂತ ಹೇಳಿ ಫ್ರೆಂಡ್ಸ್ ದೂರ ಆದ್ರು, ರಿಲೇಟಿವ್ಸ್ ಗಳು ದೂರ ಆದ್ರು. ಯಾಕೆ ದೂರ ಆದ್ರು? ಎಲ್ಲರೂ ನಾನು ಇಷ್ಟಪಡ್ತಿಲ್ವಲ್ಲ ಯಾಕೆ, ನಮ್ಮ ಮನೆಯವ್ರನ್ನ ಇಷ್ಟಪಡ್ತಿಲ್ವಲ್ಲ ಯಾಕೆ ಅಂತ ಯೋಚನೆ ಮಾಡೋದಕ್ಕೆ ಗೊತ್ತಾಯ್ತು. ಎಲ್ರೂ ಇಷ್ಟಪಡೋದಕ್ಕೋಸ್ಕರ ನಾನೇನ್ ದುಡ್ಡಲ್ಲ, ಹೆಸರು ದುಡ್ಡಾದ್ರೆ ಎಲ್ರು ಇಷ್ಟಪಡ್ತಾರೆ ಅನ್ಕೊಂಡೆ. ನಾನು ಕೂಡ ದುಡ್ಡು ಮಾಡ್ಬೇಕು, ಎಲ್ರು ಇಷ್ಟಪಡ್ಬೇಕಂದ್ರೆ ನಂದು ಒಂದು ಒಳ್ಳೆ ಲೈಫ್ ಸ್ಟೈಲ್ ಬೇಕು. ಹಾಗಾದ್ರೆ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂದ್ರೆ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ರು ಮಾಡೋ ಕೆಲಸ ಮಾಡಿದ್ರೆ ನಾನು ದುಡ್ಡು ಮಾಡಕ್ಕಾಗಲ್ಲ. ಯಾವ್ದು ಜನರಿಂದ ಆಗಲ್ಲ ಅಂತ ಓಡ್ತಾ ಇದ್ರು ಆ ಕೆಲಸ ನಾನು ಮಾಡ್ಬೇಕು. ಹಾಗಾದ್ರೆ ಯಾವ್ದು ಮಾಡ್ಬೇಕು? ಮಾರ್ಕೆಟ್ ಅಲ್ಲಿ ಬಹಳ ಜನ ಬಂದು ನೆಟ್ವರ್ಕ್ ಅಂದ್ರೆ ಹೆಸರನ್ನ ಕೆಡಿಸ್ಬಿಟ್ಟಿದ್ದಾರೆ. ಹೆಸರನ್ನು ಈ ಜಾಗದಲ್ಲಿ ಏನಿದೆ ತಿಳ್ಕೊಳ್ಳೋಣ. ಬಹಳಷ್ಟು ಜನ ತಿಳ್ಕೊಳ್ಳೋದೇನೆ ಹಾಳಾಗಿದ್ದಾರೆ. ಬಟ್ ನಾನು ತಿಳ್ಕೊಳ್ಳೋಣ, ಬೆಟರ್ ಇಂಡಸ್ಟ್ರಿ ಯಾವ್ದಿದೆ, ಬೆಸ್ಟ್ ಇಂಡಸ್ಟ್ರಿ ಯಾವ್ದಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ವೆಸ್ಟೀಸ್ ನ ಯೂಸ್ ಮಾಡ್ತಾ ಇದ್ದೆ ಪ್ರಾಡಕ್ಟ್ ನ. ಅಲ್ಲಿಂದ ಫುಲ್ ಟೈಮ್ ತಗೊಳ್ಳೋಂತ ಸ್ಟಾರ್ಟ್ ಮಾಡಿದೆ. 41 ರೂಪೀಸ್ ಇಂದ ಜರ್ನಿ ಸ್ಟಾರ್ಟ್ ಆಗಿರೋದು. ಇವಾಗ ಹೈಯೆಸ್ಟ್ ಇನ್ಕಮ್ ಈ ಬಿಸ್ನೆಸ್ ಇಂದ ತಗೊಂಡಿರೋದು 3,15,000 ರೂಪಾಯಿ. ಎರಡು ಬೈಕ್ ನ ಪರ್ಚೇಸ್ ಮಾಡಿದೆ, 2 ಕಾರ್ ಕೂಡ ಪರ್ಚೇಸ್ ಮಾಡಿದೆ. ಮೊನ್ನೆ ರೀಸೆಂಟ್ ಆಗಿ 6ನೇ ತಾರೀಕು 55 ಲಕ್ಷ ರೂಪಾಯಿ ಒಂದು ಮನೆ ಕೂಡ ಓಪನಿಂಗ್ ಕಂಪ್ಲೀಟ್ ಮಾಡಿದೆ. ಇದು ಈ ಬಿಸ್ನೆಸ್ ಅನ್ನ ನಾನು ಚೂಸ್ ಮಾಡಿಕೊಂಡು ಜಸ್ಟ್ ಒಂದು 6 ರಿಂದ 7 ವರ್ಷದಲ್ಲಿ ಈ ಬದಲಾವಣೆ ತಗೊಂಡ್ಬಂದಿದ್ದೀನಿ. ಇದನ್ನ ಏನಕ್ಕೋಸ್ಕರ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ಅಂದ್ರೆ,